ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೋಡ್ ಕಾವೇರಿ, ನಿನ್ ಮನ್ಸಲ್ಲಿ ಏನಿದೆ ಅಂತ ನೀನು ಹೇಳದೆ ಹೋದ್ರೆ ನಾನು ಈಗಲೇ ಎದ್ದು ಹೋಗ್ತೀನಿ. ಅರೆ ಕೂತ್ಕೊಳ್ಳೋ, ಸ್ವಲ್ಪನೂ ಪೇಷನ್ಸೇ ಇಲ್ಲ ನಿನ್ಗೆ. ಬ್ಯಾಂಗ್ಳೂರಲ್ಲಿ ಏನಾಯ್ತು ಗೊತ್ತಾ? ಅಯ್ಯೋ, ಅದನ್ನೇ ಆಗ್ಲಿಂದ ಹೇಳ್ತಾನೆ ಇದೆಯಲ್ಲ, ಏನಾಯ್ತು ಅಂತ ಹೇಳು ಮೊದಲು. ಅದು ಬೈಯರ್ಸ್ ಮೀಟಿಂಗ್ ಎಲ್ಲ ಮುಗಿದ್ಮೇಲೆ ಪ್ರೀತಮ್ ನನ್ನನ್ನ ಡಿನ್ನರಿಗೆ ಕರ್ಕೊಂಡು ಹೋದ. ಲೈಟ್ಸ್ ಆನ್. ಕಾವೇರಿ, ನಾನು ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದೀನಿ. ಇದನ್ನ ಹೇಳೋದಕ್ಕೆ ಇಷ್ಟು ಟೈಮ್ ತಗೊಂಡ್ಯಾ ಪ್ರೀತು? ಐ ಟು ಲವ್ ಯು ಪ್ರೀತು. ಯದು, ನನ್ ಮಾತು ಕೇಳಿಸ್ತಾ ಇದ್ಯಾ? ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಾವೇರಿ, ಏನೂ ಮಾಡೋಕ್ಕಾಗಲ್ಲ. ಅವನು ಹೇಗಿದ್ರೂ ಒಳ್ಳೆ ಹುಡುಗ, ರಿಚ್ ಫ್ಯಾಮಿಲಿ, ಒಳ್ಳೆ ಬ್ಯಾಕ್ಗ್ರೌಂಡ್ ಇದೆ. ನಿನ್ನಂತ ಅವಳು ಅವನನ್ನು ಒಪ್ಕೊಳ್ಳೋದು ಇಟ್ಸ್ ಕ್ವೈಟ್ ಕಾಮನ್. ಡೋಂಟ್ ವರಿ, ನನಗೇನೂ ಆಗಿಲ್ಲ. ನೀನು ಸರಿಯಾದ ಡಿಸಿಷನ್ನೇ ತಗೊಂಡಿದ್ಯಾ. ನಾನ್ ಏನ್ ಹೇಳ್ತಾ ಇದ್ದೆ? ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ ನಿನ್ಗೆ? ಪ್ರೀತು ನನ್ಗೆ ಪ್ರಪೋಸ್ ಮಾಡ್ದ ನಿಜ, ಆದ್ರೆ ನಾನು ಒಪ್ಕೊಂಡಿಲ್ಲ ಕಣೋ. ಸದ್ಯ ಎಂಥ ಒಳ್ಳೆ ಸುದ್ದಿ ಹೇಳಿದೆ ಕಾವೇರಿ. ನಿನ್ನ ಬೈಕ್ ಸಕ್ಕರೆ ಹಾಕ. ಸಾರಿ ಕಾವೇರಿ, ನನ್ನ ತಲೆಯಲ್ಲಿ ಬೇರೆ ಏನೋ ಓಡ್ತಿತ್ತು. ಅಲ್ಲಿಗೆ ನೀನು ನಾನು ಏನ್ ಮಾತಾಡ್ತಾ ಇದ್ದೀನಿ ಅನ್ನೋದನ್ನೇ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಲ್ವಾ? ಸಾರಿ ಕಾವೇರಿ, ಏನಾಯ್ತು ಅಂತ ಹೇಳು. ನೀನೇನ್ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಯ್ತು. ನಾನು ಅವನ ಪ್ರಪೋಸಲ್ನ ಅಕ್ಸೆಪ್ಟ್ ಮಾಡಿದ್ದೀನಿ ಅಂತ ನೀನು ಅನ್ಕೋತಾ ಇದೆಯಲ್ವಾ? ಪಾ, ಎಲ್ಲ ಹುಡುಗರು ಒಂದೇ ಥರ. ಛೇ, ಅದು ಹಾಗಲ್ಲ ಕಾವೇರಿ. ಅದು ಅಲ್ಲೇನಾಯ್ತು? ಪ್ರೀತಮ್ ನಿನ್ನ ಒಪ್ಕೊಳ್ಳೇಬೇಕು ಅಂತ ಫೋರ್ಸ್ ಏನಾದರೂ ಮಾಡಿದ್ನಾ? ನೋ ಪಾಪ, ಅವನೇನು ಫೋರ್ಸ್ ಮಾಡಲಿಲ್ಲ. ಆದರೆ ಅವನು ನನ್ನ ಅಪ್ರೋಚ್ ಮಾಡಿದ ರೀತಿನೇ ನನಗಿಷ್ಟ ಆಗಲಿಲ್ಲ. ಓ, ಯದು, ಆಕ್ಚುಲಿ ಪ್ರೀತಮ್ ಕೆಟ್ಟವನಲ್ಲ, ಆದರೆ ಒಂದು ಹುಡುಗಿ ಜೊತೆ ಹೇಗೆ ಮಾತಾಡಬೇಕು ಅನ್ನೋದೇ ಅವನಿಗೆ ಗೊತ್ತಿಲ್ಲ. ಅಯ್ಯೋ, ಹಾಗಿದ್ರೆ ಅವನನ್ನ ನೀನು ಲೈಕ್ ಮಾಡ್ತಿದ್ಯಾ ಅಂತನಾ? ನಾನು ತುಂಬ ದೊಡ್ಡ ಆಂಬಿಷನ್ಸ್ ಇರೋಂಥ ಹುಡುಗಿ, ಆದರೆ ಅವನಿನ್ನೂ ಹಳೆ ಕಾಲದಲ್ಲೇ ಇದ್ದಾನೆ ಕಣೋ. ಹುಡುಗಿರು ಮದುವೆ ಆದಮೇಲೆ ಜಾಬ್ ಮಾಡಬಾರ್ದು, ಅಲ್ಲಿಗೆ ಹೋಗಬಾರ್ದು, ಇಲ್ಲಿಗೆ ಹೋಗಬಾರ್ದು, ಹಾಗೆ ಇರಬೇಕು, ಹೀಗೆ ಇರಬೇಕು ಅಂತೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾನೆ. ನಾನು ಅವಳನ್ನ ಕೇಜ್ ಮಾಡೋದ್ರಲ್ಲಿ ಎಡವಿದ್ದೀನಿ. ಅವಳ ಬಗ್ಗೆ ಪೂರ್ತಿ ತಿಳ್ಕೊಂಡ್ಮೇಲೆ ಅವಳಿಗೆ ಪ್ರಪೋಸ್ ಮಾಡಬೇಕಿತ್ತು. ಅವಳು ಬೇರೆ ಹುಡುಗಿರ್ ಥರ ಅಂದ್ಕೊಂಡು ಎಡವ್ಬಿಟ್ಟೆ. ಓಕೆ ಪ್ರೀತು, ಇವಾಗ ನಿನ್ನ ನೆಕ್ಸ್ಟ್ ಪ್ಲ್ಯಾನ್ ಏನು ಹೇಳಪ್ಪ? ಅವಳಿಗೆ ಈ ಆಸ್ತಿ, ಅಂತಸ್ತು, ದುಡ್ಡು, ಬಂಗ್ಲೆ ಇದ್ಯಾವುದ್ರ ಮೇಲೂ ಇಂಟ್ರೆಸ್ಟ್ ಇಲ್ಲ. ಅವಳ ಜೀವನದಲ್ಲಿ ಒಂದು ಸ್ಪಷ್ಟ ಗುರಿ ಇದೆ, ಅದನ್ನ ಸಾಧಿಸಕ್ಕೆ ಹೊರಟಿದ್ದಾಳೆ. ಅವಳಿಗೆ ನನ್ನ ಡ್ಯಾಡ್ ಮೇಲೆ ತುಂಬ ಗೌರವ ಇದೆ, ಬಿಕಾಸ್ ಅವ್ರು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅಂತ. ಅವಳು ನಮ್ಮ ಡ್ಯಾಡ್ ಥರ ಆಗಬೇಕು ಅಂತ ಗುರಿ ಇಟ್ಕೊಂಡಿದ್ದಾಳೆ. ಅದು ಹೇಗೆ ಸಾಧ್ಯ? ಈ ಮಿಡಲ್ ಕ್ಲಾಸ್ ಹುಡುಗಿರು ಈ ಥರ ಪೋಸ್ ಕೊಡ್ತಾರೆ ಅಷ್ಟೇ. ಪ್ರೀತಮ್ಗೇನೋ ಕಡಿಮೆ ಆಗಿದೆ ಈ ಊರಲ್ಲಿ.
ಪ್ರೀತಮ್ಗಿಂತ ರಿಚ್ ಹುಡುಗ ಯಾರಾದ್ರೂ ಇದಾರಾ? ನನ್ ಮಾತನ್ನ ನೆನ್ಪಿಟ್ಕೊಳ್ಳಿ. ಡೆಫಿನೆಟ್ಲಿ ಅವಳೇನೋ ಬೇರೆ ಗಾಳ ಹಾಕ್ತಾ ಇದ್ದಾಳೆ. ಇದೇ ನೀನು ಕಾವೇರಿ ಬಗ್ಗೆ ತಪ್ಪು ತಿಳ್ಕೊಂಡಿರೋದು. ಅವಳಿಗೆ ಒಬ್ಬ ಲೈಫ್ ಪಾರ್ಟ್ನರ್ ಬೇಕಾಗಿರೋದು, ಬಾಡಿಗಾರ್ಡ್ ಅಲ್ಲ. ದೊಡ್ಡ ವ್ಯಕ್ತಿ ಹೆಂಡತಿಯಾಗಿ ನಾರ್ಮಲ್ ಹೌಸ್ ವೈಫ್ ಆಗಿರೋಕೆ ಅವಳಿಗಿಷ್ಟ ಇಲ್ಲ. ಕಷ್ಟಪಟ್ಟು ಸ್ವಂತ ಪ್ರತಿಭೆಯಿಂದ ಮೇಲ್ ಬಂದಿರೋರ್ನ ಅವಳು ತುಂಬ ಇಷ್ಟಪಡ್ತಾಳೆ. ಅಪ್ಪನ ನೆರಳಲ್ಲಿ ಬದುಕೋನ್ನ ಅವಳು ಇಷ್ಟಪಡಲ್ಲ. ಹಾಗಂತ್ಯಾ? ಮತ್ತೀಗೇನ್ ಮಾಡ್ತೀಯೋ? ಕಾವೇರಿನ ಮರೆಯೋ ಪ್ರಶ್ನೆನೇ ಇಲ್ಲ. ಇಷ್ಟೆಲ್ಲ ಆದಮೇಲೆ ಅವಳನ್ನ ಪಡಿಲೇಬೇಕು ಅನ್ನೋ ಹಠ ನನಗೆ ಜಾಸ್ತಿ ಆಗ್ತಾ ಇದೆ. ಅವಳನ್ನು ಪಡಿಬೇಕು ಅಂದರೆ ಅವಳ ಹಾದಿಲೇ ಹೋಗಬೇಕು. ನನ್ನ ಮುಂದೆ ಇರೋ ದಾರಿ ಅದೊಂದೇ. ನಿನ್ಗೊಂದು ವಿಷಯ ಗೊತ್ತಾ? ನಾನು ಎಷ್ಟೊಂದು ಕೆರಿಯರ್ ಓರಿಯೆಂಟೆಡ್ ಹುಡುಗಿ ಅನ್ನೋದು ಅವನಿಗೆ ಗೊತ್ತೇ ಇಲ್ಲ. ನನ್ನನ್ನು ಮದುವೆ ಆದಮೇಲೆ ನೀನು ಜಾಬ್ ಮಾಡೋ ಅವಶ್ಯಕತೆನಾದರೂ ಏನು ಅಂತ ಕೇಳ್ತಿದ್ದಾನೆ ಕಣೋ. ತಾನೇ ₹1 ದುಡ್ದಿದ್ದಿದ್ರೆ ಗೊತ್ತಾಗ್ತಿತ್ತು ಅಂದೆ. ಎಲ್ಲ ಅಪ್ಪನ ದುಡ್ಡಲ್ಲೇ ಮಜಾ ಉಡಾಯಿಸ್ತಾ ಇದ್ದಾನೆ. ಇಂಥವನಿಗೆ ಸ್ವಂತ ದುಡಿಮೆ, ಸ್ವಂತ ಜಾಬ್ ಬಗ್ಗೆ ಏನು ಗೊತ್ತಿರುತ್ತೆ ಹೇಳು? ಅರ್ಜೆಂಟ್ ಮಾಡಿ ಎಡವಟ್ಟು ಮಾಡ್ಕೊಂಡ್ಬಿಟ್ಟ ಅನ್ಸುತ್ತೆ. ನಂದು ಆಮೆ ಊಟ ಆದರೂ ನನಗೀಗಲೂ ಚಾನ್ಸ್ ಇದೆ. ಥ್ಯಾಂಕ್ ಗಾಡ್, ನನ್ನ ಪ್ರೇಯರ್ ನೀನು ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಮಾತು ಕೊಟ್ಟ ಹಾಗೆ ನಿಂಗೆ ಹರಕೆ ತೀರಿಸ್ತೀನಿ ತಂದೆ. ಏನೋ ಇದು? ಯಾಕೆ ಹಿಂಗೆ ನಗ್ತಿದ್ಯಾ? ನಾನೇನೋ ಮಾತಾಡ್ತಾ ಇದ್ದೀನಿ, ನೀನ್ ಎಲ್ಲೋ ಕಳ್ದು ಹೋಗ್ತಾ ಇದ್ಯಾ? ಏನ್ ನಡೀತಾ ಇದೆ? ಏನಿಲ್ಲ, ಈ ಶ್ರೀಮಂತರು ಹುಡುಗರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಾವೇರಿ, ಅಷ್ಟೇ. ಅಲ್ಲ, ಈ ರಿಚ್ ಪೀಪಲ್ಲು ಹುಡುಗಿರಂದ್ರೆ ಕಾಲ್ ಕಸ ಥರ ನೋಡ್ತಾರಲ್ಲ, ಅದೇ ಬೇಜಾರು. ನೀನು ಕರೆಕ್ಟ್ ಡಿಸಿಷನ್ ತೊಗೊಂಡಿದ್ಯಾ ನೋಡು ಕಾವೇರಿ. ನೀನು ಅಷ್ಟೇ, ಅವನನ್ನ ತಲೆಯಿಂದ ತೆಗೆದು ಹಾಕು. ಈಗ ನೀನು ಬೇರೆ ಒಳ್ಳೆ ಪೊಸಿಷನಲ್ಲಿ ಬೇರೆ ಇದೆಯಾ. ಪ್ಲೀಸ್, ನೀನು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನೀನು ಅದನ್ನ ಚೆನ್ನಾಗಿ ಮಾಡು. ಥ್ಯಾಂಕ್ ಯು ಸೋ ಮಚ್ ಯದು. ಅಲ್ಲ ಕಣೋ, ನೀನೇ ಯಾವಾಗಲೂ ನನ್ನ ಜೊತೆ ಇರೋದು. ಆದರೆ ನೀನು ಯಾವತ್ತಾದರೂ ಒಂದಿನಾದ್ರೂ ಈ ಥರ ಯೋಚನೆ ಮಾಡಿದ್ಯಾ? ನಿಜವಾದ ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡೋನು ಅಂದರೆ ನೀನೇ ಕಣೋ. ಈಗ ನಾನು ಇವಳನ್ನ ತಡಿದೇ ಇದ್ದರೆ ನನ್ನ ಪ್ಲ್ಯಾನು ಹಾಳು ಮಾಡ್ತಾಳೆ ಇವಳು. ನೀನು ಹೇಳಿದ್ದೇ ಒಳ್ಳೇದಾಯಿತು. ಇಲ್ಲ ಅಂದಿದ್ರೆ ನಾನೇನು ಎಡವಟ್ಟು ಮಾಡಿಬಿಡ್ತಿದ್ನೋ. ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಕಾವೇರಿ. ಏನು ಹೇಳ್ತಾ ಇದೆ ಪ್ರೀತು? ಅವಳ ಹಾದಿಲೇ ಹೋಗೋದು ಅಂದ್ರೆ ಏನು? ನಂದು ಅಂತ ಒಂದು ಓನ್ ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು. ಹೌದು, ನೀನ್ ಯಾಕೆ ನಿಂದೆ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು?